ಕೃಷ್ಣ ಜನ್ಮಾಷ್ಟಮಿ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿಯವರ 60ನೆಯ ಹುಟ್ಟುಹಬ್ಬದ ನಿಮಿತ್ತ ಹಿಮಾಲಯದ ಪವಿತ್ರ ಅಘೋರಿಗಳು, ನಾಗಾಸಾಧುಗಳು ಮತ್ತು ನಾಡಿನ ಜಗದ್ಗುರುಗಳು ಸಂತ ಮಹಂತರ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಸಂಗಮೇಶ್ವರ ಶ್ರೀಮಠದಲ್ಲಿ ಕೃಷ್ಣಾ ತಟದಲ್ಲಿ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯಸ್ನಾನ, ಕೃಷ್ಣ ಆರತಿ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 16ರಂದು ಹಮ್ಮಿಕೊಳ್ಳಲಾಗಿದೆ ಎಂದು MRN ಫೌಂಡೇಶನ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಸಂಗಮೇಶ್ ನಿರಾಣಿ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟ ಆಚರಣೆ ಮಾಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ 70,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನಾಗಾಸಾಧುಗಳು, ಜಗದ್ಗುರುಗಳು, ಸ್ವಾಮೀಜಿಗಳು, ಸಾಹಿತಿಗಳು, ಸಮಾಜ ಸುಧಾರಕರು, ಚಿಂತಕರು, ನೇರವಾಗಿ ನಾವು ಯಾರನ್ನೂ ಆಹ್ವಾನ ಮಾಡಿಲ್ಲ. ನಮ್ಮ 3 ಜಿಲ್ಲೆಯ ಮಾಜಿ ಹಾಲಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕೃಷ್ಣ ಆರತಿ ಸೇವಾ ಸಮಿತಿಯವರು ಇದನ್ನು ಸಂಪೂರ್ಣವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಾವು ರೂಪುಗೊಳಿಸಿದ್ವಿ. ಆಯೋಜನೆ ಮಾಡಲಿಕ್ಕೆ ಮೂಲ ಕಾರಣ ಏನಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಅದರಲ್ಲಿ ಕೃಷ್ಣಾ ಮೇಲ್ದಂಡೆಯ ಯೋಜನೆಗಳಲ್ಲಿ ನಾವು ಬಹಳಷ್ಟು ಅನ್ಯಾಯ ಮತ್ತು ಹಿಂದುಳಿಲಿಕ್ಕೆ ಕಾರಣ ಆಗಿದ್ವಿ. ಭೂಮಿ ಪೂಜನ್ ಅಡಿಗಲ್ಲನ್ನ ಹಾಕಿದ ಮೇಲೆ 64 ಅಡಿಗಲ್ಲ ಹಾಕಿದ ಮೇಲೆ ಉದ್ಘಾಟನೆ ಆಗ್ಬೇಕಾದ್ರೆ 36 ವರ್ಷಗಳ ಸಮಯವನ್ನು ತಗೊಂಡ್ವಿ. 2000ದಲ್ಲಿ ಯೋಜನೆ ಪೂರ್ಣಗೊಂಡ್ರೂ ಕೂಡ 173 TMC ನೀರನ್ನ ಉಪಯೋಗ ಮಾಡಿದ್ವಿ. ಉಳಿದ 130 TMC ನೀರನ್ನ ಕಳೆದ 25 ವರ್ಷಗಳಿಂದ ನಾವು ಮುಂದಿನ ರಾಜ್ಯಕ್ಕೆ ಬಿಟ್ಕೊಡ್ತಾ ಇದ್ವಿ. ಈ 130 TMC ನೀರನ್ನ ಉಪಯೋಗ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬಹಳಷ್ಟು ಹಿಂದುಳಿದಿದೆ. ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ನೀರಾವರಿ ಬಜೆಟ್ಗೆ ಕನಿಷ್ಠ ಅಂದ್ರೆ 20% ಬಜೆಟ್ ನಲ್ಲಿ ಹಣವನ್ನ ವಹಿಸ್ತಾರೆ. ಆದ್ರೆ ನಮ್ಮ ರಾಜ್ಯ ಕೇವಲ 3-4% ಹಣವನ್ನ ನೀರಾವರಿ ಯೋಜನೆಗಿಟ್ಟು, ಆ ಯೋಜನೆ ಅಮೌಂಟ್ ನಲ್ಲಿ ಸಿಂಹ ಪಾಲು ದಕ್ಷಿಣ ಕರ್ನಾಟಕದ ನದಿ ಯೋಜನೆಗಳಿಗೆ ಅದನ್ನ ಹಣ ವಿನಿಯೋಗವನ್ನ ಮಾಡಿದರು. ಕಾವೇರಿ ಕೊಳ್ಳದ ಯೋಜನೆಗಳು 2 ದಶಕಗಳ ಮುಂಚೆನೆ ಎಲ್ಲ ಯೋಜನೆಗಳನ್ನ ಅವರು ಮುಗಿಸ್ಕೊಂಡ್ರು. ಕಾವೇರಿಗಿಂತ 3 ಪಟ್ಟು ನೀರಿನಲ್ಲಿ ನಾವು ಕೃಷ್ಣಾ ನದಿಯವರು ಹೆಚ್ಚಿದ್ದೀವಿ. ಆದ್ರೆ ಹಣ ವಿನಿಯೋಗದಲ್ಲಿ ಕಾವೇರಿ ಕೊಳ್ಳ, ಕೃಷ್ಣಾ ಕೊಳ್ಳದಕ್ಕಿಂತ 3 ಪಟ್ಟು ಹೆಚ್ಚು ಹಣವನ್ನ ಅವ್ರು ಉಪಯೋಗ ಮಾಡಿಕೊಂಡ್ರು. ಇತ್ತೀಚಿನ ಉದಾಹರಣೆ ಹೇಳ್ಬೇಕಾದ್ರೆ ಕಳೆದ 10 ವರ್ಷಗಳಲ್ಲಿ 8-9 ವರ್ಷಗಳಲ್ಲಿ ಎತ್ತಿನ ಹೊಳೆಯ 6-7 TMC ನೀರಿಗೆ 25,000 ಕೋಟಿ ಹಣವನ್ನ ಸರ್ಕಾರ ವ್ಯಯ ಮಾಡಿತು. ನಮ್ಮ 130 TMC ಹಣಕ್ಕೆ ಸರ್ಕಾರ ಮುತುವರ್ಜಿಯನ್ನ ವಹಿಸಿದೆ. ನಮ್ಮ ನೀರಾವರಿ ಯೋಜನೆಗಳಿಂದ ನಮ್ಮ ರೈತರು ವಂಚಿತ ಆಗ್ತಾ ಇದ್ದಾರೆ.